ತಿಂಡಿ ತಿನ್ನೋಣ. ಸ್ವಲ್ಪ Bye. Welcome back to Ranjit Sona YouTube channel. Hello my YouTube family, welcome back to my another vlog. ಈ ವ್ಲಾಗ್ ಏನಪ್ಪ ಅಂತ ಅಂದರೆ ನಾನು ಇವತ್ತು ನಮ್ಮೂರಿಗೆ ಹೋಗ್ತಿದ್ದೀನಿ. ಅಂದರೆ ನಾನು ಹುಟ್ಟಿ ಬೆಳೆದಿರೋ ಅಂಥ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತ ಅಂದರೆ ಫೆಬ್ರವರಿ ಮಂತಲ್ಲಿ ದುಗ್ಗಮ್ಮನ ಜಾತ್ರೆ ಇತ್ತು ಅಲ್ವಾ, ಆವತ್ತು ನಾನು ಹೋಗ್ಬಿಟ್ಟು ಅಂದ್ಕೊಂಡಿದ್ದೆ ಜಾತ್ರೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಉಡಕ್ಕಿ ಸಾಮಾನು ಅಂತ ಹೇಳ್ತೀವಿ. ಅಂದರೆ ಈ ಕಡೆ ಎಲ್ಲ ಏನಂತಾರೆ ನನಗೆ ಗೊತ್ತಿಲ್ಲ. ಅಂದರೆ ಸೀರೆ, ಕಾಯಿ, ಹಣ್ಣು ಇದನ್ನೆಲ್ಲ ಕೊಡಬೇಕಾಗಿತ್ತು. ಹಂಗೆ ಸ್ವಲ್ಪ ಅದನ್ನು ಹರಕೆ ಅಂತಲೂ ಬೇಕಾದರೂ ಹೇಳ್ಕೊಬೋದು, ಅದು ತೀರಿಸ್ಬೇಕಿತ್ತು. ಬಟ್ ನನಗೆ ಅನ್ಫಾರ್ಚುನೇಟ್ಲಿ ನಾನು ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಫೆಬ್ರವರಿಲಿ ಜಾತ್ರೆಗೆ ಹೋಗೋಕ್ಕಾಗಿರಲಿಲ್ಲ. ಅಲ್ಲಿಂದ ಹೋಗಬೇಕು ಅಂತ ಅಂದ್ಕೊತಾನೇ ಇದ್ವಿ, ಬಟ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಏನಾದರೂ ಒಂದು ಕೆಲಸ ಬರ್ತಾಯಿತ್ತು ಅಥವಾ ಬೇರೆ ಕಡೆ ಎಲ್ಲಿಗೋ ಹೋಗೋದಿರ್ತಾಯಿತ್ತು. ಹಾಗಾಗಿ ಇವರು ಕೂಡ ವಿಲೇಜಿಗೆ ಹೋಗೋದಕ್ಕೆ ರಜಾ ಮಾಡಿದರು ಅಲ್ವಾ, ಉಡುಪಿಗೆ ಹೋಗೋದಕ್ಕೆ. ಹಾಗೆ ಇನ್ನೊಂದು 2 ದಿನ ಟೈಮ್ ಇತ್ತು. ಅದಕ್ಕೆ ಇಲ್ಲೂ ಹೋಗಿ ಬಂದುಬಿಡೋಣ. ನಾವು ಅಂದ್ಕೊಂಡಿದ್ದು ಉಡುಪಿಯಿಂದ ಡೈರೆಕ್ಟಾಗಿ ದಾವಣಗೆರೆಗೆ ಹೋಗಿ ಆಮೇಲೆ ನಮ್ಮ ಊರಿಗೆ ಬರೋಣ ಅಂತ ಅಂದ್ಕೊಂಡಿದ್ವಿ. ಆಗಲಿಲ್ಲ, ನಾವು ಡೈರೆಕ್ಟಾಗಿ ಮನೆಗೆ ಬಂದುಬಿಟ್ವಿ. ಹಾಗಾಗಿ 2 days or 3 days ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾವು ದಾವಣಗೆರೆಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಏನು ಗೊತ್ತಾ, ನಾವು ದಾವಣಗೆರೆಗೆ ರೀಚ್ ಆದ್ವಿ. ಆಲ್ಮೋಸ್ಟ್ 12 o'clock ಆಗಿತ್ತು. ಬಸ್ ಸ್ಟ್ಯಾಂಡಿಂದ ನಾವು ಸ್ಟೇ ಆಗೋ ರೂಮ್ಗೆ ಹೋಗೋದಕ್ಕೆ ಆಟೋ ಬುಕ್ ಮಾಡಿದ್ವಿ. ಅಲ್ಲಿ ಯಾವ ಥರ ಫ್ರಾಡ್ ಮಾಡಿದ್ರು ಇವರು ಅನ್ನೋದನ್ನ ಕೇಳಿಸ್ಕೊಂಬನ್ನಿ, ಆಮೇಲೆ ಮಾತಾಡ್ತೀನಿ. ಹೇಳಿ, ನಿಯತ್ತಾಗಿ ನೀವು ಇಸ್ಕೊಂಡಿದ್ರೆ ಎಷ್ಟು ದೂರ ಇದೆ ಅಣ್ಣ? ಇಲ್ಲಿಂದ ಎಷ್ಟು ದೂರ ಇದೆ? ಇದನ್ನ ಲಾಸ್ಟ್ ಟೈಮ್ ಇವ್ರು ಅನುಭವಿಸಿದ್ದಾರೆ ಬಿಫೋರ್ ಮ್ಯಾರೇಜ್. ಹೌದು, ಅನ್ಯಾಯ ಇದು. ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು 200 ರೂಪಾಯಿ ಕೊಡಿ ಅಂತೀರಲ್ಲ, ಅಲ್ಲಿ 100 ರೂಪಾಯಿ ಮಾತಾಡಿದ್ರಿ. ನೀವು ಇಲ್ಲೇ ಇದೇ ಪ್ಲೇಸ್ ಅಂತಾನೆ ಹೇಳಲಿಲ್ಲ. ಇದೇ ಡೇ ಟೈಮ್ ಅಲ್ಲಿ ನೀವು ಎಷ್ಟು ಇಸ್ಕೋತೀರ ಹೇಳ್ರಿ? ಅಲ್ಲಿಂದ ಇಲ್ಲಿ ಎಷ್ಟು ಇಸ್ಕೋತೀರ ಹೇಳಿ ಅಣ್ಣ? ನಾನು ಇಲ್ಲಿ 25 ವರ್ಷ ಇಲ್ಲೇ ಹುಟ್ಟಿ ಬೆಳೆದಿದ್ದೀನಿ. ನಿನ್ನೆ ನೈಟ್ ಆಟೋದನಿಗೂ ನಮಗೂ ಏನಪ್ಪ ವಾದ ಆಗಿದ್ದು ಅಂತ ಅಂದರೆ, ಅವನು ಫಸ್ಟ್ ನಮ್ಮ ಹತ್ರ ಮಾತಾಡಿದ್ದು 100 rupees ಅಂತ. ಅದಾದಮೇಲೆ ಅಲ್ಲೋಗಿ ಸ್ಟಾಪ್ ಕೊಟ್ಮೇಲೆ ಹೇಳ್ತಾನೆ, ದೂರ ಆಗಿದೆ, ನಾನು 200 rupees ಬೇಗ ಇಸ್ಕೋತೀನಿ ಅಂತಂದು ಹೇಳ್ದ. ಇದು ತಪ್ಪೆ. ಯಾವಾಗಲೂ ಕೂಡ ನಾನು ನೋಡಿರೋ ಪ್ರಕಾರ ದಾವಣಗೆರೆಯಲ್ಲಿ ಆಟೋದವ್ರು ಇದೇ ಥರ ಮಾಡ್ತಾರೆ. ಯಾಕಂಗೆ ಮಾಡಬೇಕು? ನಿಯತ್ತಾಗಿ ಇಸ್ಕೋಬೇಕು. ಇನ್ನು ಅಣ್ಣ ಇಷ್ಟೋ ರಾತ್ರಿ ಆಗಿದೆ, ನನಗೆ ಎಕ್ಸ್ಟ್ರಾ ಹಾಕ್ಕೊಡಿ ಅಂತ ಅಂದರೆ ನಾವೇ ಹಾಕ್ಕೊಡ್ತೀವಿ ಅಲ್ವಾ. ಪಾಪ ಇಷ್ಟೊತ್ತಲ್ಲಿ ನಿದ್ದೆಗೆಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಕೊಡೋಣ ಅಂತ. ಅದು ಬಿಟ್ಬಿಟ್ಟು ಅವ್ರೊಂಥರ ಸುಲಿಗೆ ಮಾಡ್ದಂಗೆ ಮಾಡ್ತಾರೆ. ಇಷ್ಟೇ ಕೊಡಬೇಕು, ಅಷ್ಟೇ ಕೊಡಬೇಕು ಅನ್ನೋ ಥರ. ಅಷ್ಟೊತ್ತಲ್ಲಿ ನೀವೇ ಹೇಳಿ, ಮಿಡ್ ನೈಟಲ್ಲಿ ನಾವು ಏನು ಮಾತಾಡೋ ಪರಿಸ್ಥಿತಿಲಿ ಇರಲ್ಲ. ನಾವು ಹೋಗೋ ಪ್ಲೇಸಿಗೆ ಹೋಗಲೇಬೇಕಾಗುತ್ತೆ. ಇವ್ರ ಹತ್ರ ಮಾತಾಡೋಕ್ಕೆ ನಾವೇನೋ ಮಾತಾಡಿದ್ವಿ, ಬಟ್ ಕೆಲವರು ಬಿಡು ಅತ್ಲಾಗ ಇಷ್ಟೊತ್ತಲ್ಲಿ ಏನು ಜಗಳ ಮಾಡೋದು ಅಂತ ಕೊಟ್ಬಿಡ್ತಾರೆ. ಇದನ್ನೇ ಒಂದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಕೊಡ್ತಾರೆ ಬಿಡು ಅನ್ನೋ ಥರ. ನಾವು ಹೇಳಿದ್ವಾ ಅವ್ರಿಗೇನಾದ್ರು ನಿದ್ದೆಗೆಟ್ಟು ಕೆಲಸ ಮಾಡು ಅಂತ? ಅವ್ರಿಗೆ ಬೇಕಾಗಿರುತ್ತೆ, ಅವ್ರ ಕಷ್ಟಕ್ಕವ್ರು ಕೆಲಸ ಮಾಡ್ತಿರ್ತಾರೆ. ಅದು ಪ್ರತಿಫಲವಾಗಿ ಕೇಳಿ 50-100 ಜಾಸ್ತಿ ಕೇಳಿ ಕೊಡ್ತೀವಿ ಕರ್ಟಸಿಯಿಂದ. ಈ ಥರ ಮಾಡ್ತಾರಲ್ವ, ಬೇಜಾರಾಗುತ್ತೆ. ಅದೇ ಆಗಿದ್ದು ಅಲ್ಲಿ. ಎಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನನಗೂ ಸ್ವಲ್ಪ ಬೇಜಾರಾಯಿತು, ಹಂಗಾಗಿ ವಿಡಿಯೋ ಮಾಡಿಕೊಂಡೆ ನಾನು. ಈ ರೀತಿ ಇನ್ಯಾವತ್ತೂ ಯಾರು ಮಾಡಬಾರ್ದು ಅಂತಂದು. ಅಂದ್ರೂ ಬುದ್ಧಿ ಕಲಿಯಲ್ಲ, ಕೆಲವ್ರು ಮಾಡೇ ಮಾಡ್ತಾರೆ. ನಿಯತ್ತ ಕೆಲಸ ಮಾಡೋರಿಗೂ ಇಂಥವ್ರಿಂದ ಕೆಟ್ಟ ಹೆಸರು ಬರುತ್ತೆ, ಅಷ್ಟೇ ಹೇಳೋದು. ಇದು ಫಸ್ಟ್ ಟೈಮ್ ಅಲ್ಲ, ತುಂಬ ಸತಿ ಈ ಥರ ಆಗಿದೆ. ಹಾಗಾಗಿ ಇದನ್ನು ನಾನು ರೆಕಾರ್ಡ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರೋದು. ಓಕೆ, ಬಿಡಿ ಅದನ್ನು. ಇವಾಗ ನಾವು
ಫ್ರೆಶ್ ಅಪ್ ಆಗಿಬಿಟ್ಟು ಬೆಳಗ್ಗೆನೆ 6:30ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ದುರ್ಗಮ್ಮನ ದೇವಸ್ಥಾನಕ್ಕೆ. ಬಿಕಾಸ್ ಫಸ್ಟು ಪೂಜೆ ನಾವೇ ನೋಡಬೇಕು ಅಂತಂದು ನನಗೆ ಆಸೆ ಇತ್ತು. ಹಂಗಾಗಿ ಫಸ್ಟ್ ಪೂಜೆಗೆ ಹೋದ್ವಿ. ತುಂಬ ಅಂದರೆ ತುಂಬಾ ನೆಮ್ಮದಿಯಾಗಿ ಪೂಜೆ ಆಯಿತು. ಬಿಕಾಸ್ ನಾವು ಇದ್ವಿ ಮತ್ತು ಇನ್ನೊಬ್ರು ಯಾರೋ ಪೂಜೆ ಮಾಡಿಸ್ತಾ ಇದ್ರು. ಫಸ್ಟ್ ಪೂಜೆಗೆ ನಾನು ಕೊಟ್ಟಿದ್ದು ಸೀರೆನೇ ದೇವ್ರಿಗೆ ಇಟ್ಟಂಗಾಯಿತು. ನನಗೆ ತುಂಬ ಖುಷಿ ಆಯಿತು, ನೆಮ್ಮದಿ ಆಯಿತು, ಹೋಗಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಓಕೆ ಬನ್ನಿ, ಇನ್ನೇನು ದೇವಸ್ಥಾನ ಹತ್ರದಲ್ಲಿ ಬರುತ್ತೆ, ಹೋಗಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಇವತ್ತು ಸಂಡೇ ಅಲ್ಲ, ಅದಕ್ಕೆ ಬೇಗ ಕ್ಲೀನ್ ಮಾಡ್ಕೊಳ್ತಾರೆ. ಇವತ್ತೆಲ್ಲ ನಾನ್ ವೆಜ್ ಹಿಂಗೆ ಹೋದ್ರೆ ಒಂಡ ಸರ್ಕಾರ ಇಷ್ಟು ನಡ್ಕೊ ಬರ್ಬೇಕಾಯ್ತಾ? ಅಲ್ಲಿ ನನಗೆ ಒಳಗೆ ಹೋಗೋದಾಗಿತ್ತು. ಇಲ್ಲ ಅಣ್ಣ, ಹೋಗ್ಬೇಕು. ಗಡಿಯಾರ ಕಂಬಕ್ಕೆ ಹೋದ್ರೆ ಅದೇನು ಒಂದೇ ರೋಡು. ಇದು ಸಿಲಿಂಡ್ರ್ ಇಲ್ಲೇ ಇರೋದು. ಬುಕ್ ತಗೊಂಬಂದಿದ್ರು, ಚೇಂಜ್ ಮಾಡಿಸ್ಕೊಂಡು ಅವನು ಅಲ್ಲಿ ಸಿಲಿಂಡರ್ ತಗೋ ಅಲ್ಲ, ತೆಗ್ದಿರಲ್ಲ. ಮಂಡೇ ಆಗಿದ್ರೆ ಏನೊಂದು ಮಾಡ್ಬೋದು. ಜೈನ್ ಅವ್ರ ಮನೆ ಹಿಂಗೆ ಹೋದ್ರೆ ಅದೇ ನೆಕ್ಸ್ಟ್ ಟೆಂಪಲ್ಗೆ ಹೋಗ್ತೀವಲ್ಲ, ಚೌಡಮ್ಮ ದೇವಸ್ಥಾನಕ್ಕೆ, ಅಲ್ಲಿ ತೋರಿಸ್ತೀವಿ. ಅವ್ರ ಮನೆ ಅಲ್ಲೇ ಇರುತ್ತೆ. ಇಷ್ಟು ಬೆಳಗ್ಗೆ ಎದ್ದಿರಲ್ಲ ಅವರು. ನೋಡೋಣ ಸಂಜೆ. ಕಡೆ ಮಾಡು ವಿಡಿಯೋ. ದೇವಸ್ಥಾನ ದೇವಸ್ಥಾನ ಆ ಕಡೆ ಇದನ್ನ ಇದು ತಗೋ. ಕೊಟ್ಟೆ ಕೊಟ್ಟಾ? ಹಣ್ಣುಕಾಯಿ ಸ್ಲಿಪ್ಪರ್ಗೆ ಬಿಡ್ಬೋದಲ್ಲ? ಇದು ಸೀರೆ ಗೀರೆ ಎಲ್ಲ ಅದೇ ಕೊಡ್ತಾರೆ. ಅಲ್ಲೇ ಬಿಡೋಣ ಅಥವಾ ಅಲ್ಲೇ ಬಿಡೋಣವಾ? ಸ್ಲಿಪ್ಪರ್ ಬೇಡ, ಉಡಕಿ ಸಾಮಾನು ಇಟ್ಕೊಂಡು ಹೋಗ್ತೀವಲ್ಲ. ಬೇಡ ಬಿಡಲೇ, ಪ್ಯಾಂಟ್ ಲೆಂತ್ ಜಾಸ್ತಿ ಆಗಿದೆ. ಅಲ್ಲೇ ಬಿಡೋಣ. ಬಿಡು ಇಲ್ಲೇ ಬಿಡು, ಅದು ಇಟ್ಕೊಂಡು ಹೋಗ್ಬೋದು. ಫೇಸ್ ಹಿಂಗೆ ತೋರಿಸಲ್ಲ. ಇದು ಆಂಜನೇಯ ದೇವಸ್ಥಾನ. ಅದೇ ಸಾಕ. ಇದು ಕೊಡಿ. ಚೆನ್ನಾಗಿರೋದು ಕೊಡಿ. ಅದೇ
ಹಾರ ಬತ್ತ ಹೋಗ್ಬಿಟ್ಟಿದೆ. ಹಾರ ಬೇಡ. ಅದೇ ಅದೇ ಹಾರ ಬೇಡ. ಹೆಂಗಿದ್ರು ಕಷ್ಟ ಹೂವು. ಹೌದು, ಫ್ರಿಜ್ಜಲ್ಲಿ ಇಡಬಾರ್ದು, ಅದು ತುಂಬ ಓವರ್ ಕೂಲ್ ಆಗಿಬಿಟ್ರೆ ಹಂಗೆ ಬಾಡೋಗುತ್ತೆ. ಸ್ವಲ್ಪ ಆಫ್ ಮಾಡಿಬಿಡ್ತೀವಿ. ಸ್ವಲ್ಪ ಆನ್ ಮಾಡಿ ಕೂಲ್ ಆಗುತ್ತೆ ಅಂತ ಆಫ್ ಮಾಡಿ. ಎಷ್ಟು ಅದು ಗುಲಾಬಿ ಹೂವು ಕೊಡಲ? ಹೂವು ಚಲ್ ತಗೊಂಡ್ರೆ ಹಾಂ, ನೀವು ಬೇಕಂದ್ರೆ ಕೊಡೋದು. 185 ಸೀರೆ ಇದು 120 ನಂಗೆ ಗೊತ್ತಿಲ್ಲ ಯಾವ್ದು ಕೊಡೋದಿಲ್ಲ ದೇವ್ರಿಗೆ. ಯಾಕೆ ಕೊಟ್ಟರೆ ಚೆನ್ನಾಗಿದೆ ಅವ್ರಿಗೆ? ನಿಮ್ಮ ಮನಸ್ಸಿಂದ ಇದೆಲ್ಲ ದೇವಸ್ಥಿರಲ್ಲ, ದೇವರಿಗೆ ಎದ್ದೊಡೆ ಅಂತದ್ದು ಜಾಸ್ತಿ ಕೊಡೋದು. ಇದು 200 ರೂಪಾಯಿನಾ? ಮತ್ತು 50 ಇಲ್ಲೇ 228 ಇದೆ. ನೀವು ಇದೆ ಹೇಳ್ಬಾರ್ದು. ನಾವು ಅಂಗಡಿಯಿಂದ ತಂದಾಗ ಇದು MRP ಇರುತ್ತೆ, ಅದು ಡಿಸ್ಕೌಂಟಾಗಿ ಅದೇ ಏನು ಡಿಫ್ರೆನ್ಸ್ ಅಮೌಂಟ್ ಇರ್ತಲ್ಲ ಅದು ನಮ್ಗೆ ಈ ಥರ. ಎಷ್ಟಾಯ್ತು ಹೇಳಿ? ರೌಂಡ್ ಫಿಗರ್. ಹಾಂ, ಯಾರಿಗೆ ಕೊಟ್ಟರು ದೇವರಿಗೆ ಹೋಗೋದಲ್ವಾ, ಅದೇ ನಮಗೆ. ನಾನ್ನೂರ 35 ಆಗುತ್ತೆ. 420 ಇಲ್ಲ, ಅಷ್ಟೊಂದು ಲಾಭ ಇಲ್ಲಮ್ಮ. ಅದು MRP ಇದೆ ಅಲ್ಲ, ಅದೇ ಸಾಕು. ನಾವು ಅದನ್ನು ಬಿಟ್ಟು ಕೊಡ್ತಾ ಇದ್ದೀವಿ, ಏನು ಮಾಡೋದು? ಬೇಕಾ 20 ಚೇಂಜ್? 20 ಚೇಂಜ್ ಬೇಕಾ? ಇರಲಿ ತಗೋ. ಸ್ಲಿಪ್ಪರ್ ಇಲ್ಲೇ ಇದೆ. ಬೇರೆ ಎತ್ಕೊಂಡಾ? ಒಂದು ದೇಶದೊಳಗೆ ಮಾಡ್ಕೊಳಂಗಿಲ್ಲ ಅನ್ಕೋತೀನಿ. ಹೊರಗಿಂದ BTS ಮಾಡ್ಕೊಳ್ಳೋದು. ಹಾರ ಇಲ್ಲಲ್ಲ ಇಲ್ಲೂ. ಸಾವಂತಿ ಮಳೆ ಇಲ್ಲಮ್ಮ, ಇವತ್ತು ತಂದೆ ನೋಡ್ರಿ. ಸಾವಂತಿ ಇದ್ದಿಲ್ಲ, 80 ರೂಪಾಯಿ ಸಾವಂತಿ ಇಲ್ಲ. ಬೇರೆ ಇಲ್ವಾ ಟೆಂಪಲ್? ಬೇರೆ ಇಲ್ಲಿಲ್ಲ ಹೂವು ಬೇರೆ ಕಡೆ? ಬೇರೆ ಕಾಕ ಬೇರೆ ಕಡೆ ಇಲ್ಲ. ಕಾಕಡ ತಗೊಳ್ಳಿಲ್ಲ ಕಾಕಡ. ಹಾಂ, ಕಾಕಡ ಅದು 60 ರೂಪಾಯಿ. ಏನು ಇಷ್ಟೊಂದು ಹೇಳ್ತೀರಾ? ಏನು ರೇಟ್ ಐತಮ್ಮ ಮಳೆಗೆ? ತಗೋ, ಅದು ಕಾಕಡ ಅಂತ ತಗೋ ದೇವ್ರಿಗೆಲ್ಲ. ಅದು ಇಳ್ಕೊಳತ್ತೆ ಮೇಡಮ್, ಅದರ್ದು ಕೊಡಿ. ಒಂದು ಮಾರ್ತಾಡ ಕಾವಲ್ ಬೇಕಾ ಹಂಗೆ? 50 ರೂಪಾಯಿ. ಹಾಕೊಂಡ್ಲಾ? ಹಾಂ,
ಟೇಸ್ಟಿಂಗ್. ಒಂದು ಪ್ಲೇಟಿಗೆ ಕೆಲಸ ಚೆಂದಿದೆಯಾ? ನೋಡಿದ್ರಿ ಅಲ್ವಾ, ಬೆಳಗ್ಗೆನೆ ಅಪ್ಪ ತುಂಬ ಒಳ್ಳೆ ದರ್ಶನ ಆಯಿತು, ಪೂಜೆ ಆಯಿತು, ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ನನಗಂತ್ರೂ. ಅಷ್ಟು ನೆಮ್ಮದಿಯಾಗಿ ಒಂದು ಅರ್ಧ ಗಂಟೆ ಕುತ್ಕೊಂಡಿದ್ವಿ. ಬೇರೆ ಟೈಮಲ್ಲಿ ಬಂದ್ವಿ ಅಂತ ಅಂದರೆ ತುಂಬ ರಶ್ ಇರುತ್ತೆ ದೇವಸ್ಥಾನ. ನಾವು ಹೋಗಿದ್ದ ದಿನ ಮಾತ್ರ ತುಂಬ ನೆಮ್ಮದಿ ಇತ್ತು. ಅಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ಫೋಟೋ ಗೀಟೋ ತಗೊಂಡು ನಾವು ಅಲ್ಲೇ ಫೇಮಸ್ ಆಗಿರೋ, ಎಲ್ಲರಿಗೂ ಗೊತ್ತು ದಾವಣಗೆರೆಯಲ್ಲಿ ಫೇಮಸ್ಸಲ್ಲಿ ಹತ್ರದಲ್ಲಿ ಏನು ಅಂತ, ರಾಘವೇಂದ್ರ ಶಾವಿಗೆ ಹೋಟೆಲಿಗೆ ಹೋಗ್ಬಿಟ್ಟು ನನ್ನ ಫೇವ್ರೆಟ್, ನಾವು ಚಿಕ್ಕವರಿದ್ದಾಗೆ ಪ್ರತಿ ಸ್ಯಾಟರ್ಡೆ ನಮ್ಮಪ್ಪ ಶಾವಿಗೆ ಮತ್ತು ಇಡ್ಲಿ ತರೋರು, ಎಲ್ಲರಿಗೂ ತರೋರು. ಅದು ನನಗೆ ಚಿಕ್ಕವರಿದ್ದಾಗಿಂದನೂ ನನಗೆ ತುಂಬ ಅಂದರೆ ತುಂಬಾ ಫೇವ್ರೆಟ್. ದೇವಸ್ಥಾನಕ್ಕೆ ಹೋದಾಗೆಲ್ಲನೂ ಬೆಳಗ್ಗೆ ಹೋದೆ ಅಂತ ಅಂದರೆ ತಿಂದೇ ಬರ್ತಾಯಿದ್ದೆ. ಅದನ್ನು ತಿಂದುಬಿಟ್ಟು ನಾವು ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂತಂದು ಹಾಗೆ ನೋಡ್ತಾಯಿರಿ. ಇಲ್ಲಿ ಯಾರೇನೋ ಅನ್ನಲ್ಲ ವಿಡಿಯೋ ಫೋಟೋಸ್ ತಗೊಂಡ್ರೆ ನೋಡ್ತಾರಷ್ಟೆ. ಅವ್ರಿಗೆ ಹೊಸದಿವೆಲ್ಲ, ಏನು ರಿಸ್ಟ್ರಿಕ್ಷನ್ ಏನಿಲ್ಲ. ತೆಗೆದುಕೊ.
ಇನ್ನೂ ಕ್ಲೀನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಬಂದಿದ್ದೀವಲ್ಲ, ಕ್ಲೀನ್ ಮಾಡ್ತಿದ್ದಾರೆ ಇನ್ನೂ ಅಷ್ಟೇ. ಪ್ಯಾಂಟ್ ಚೆಂದ ಆಗುತ್ತೆ. ಹಿಡ್ಕೋತೀನಿ. ಶಾವಿಗೆ ಸಾಕು. ಒಂಚೂರು ಕೈ ಎತ್ತು. ಬೆಳಗ್ಗೆ ಒಳ್ಳೆ ಟಿಫನ್ ಆಯಿತು. ಅದು ನನ್ನ ಫೇವ್ರೆಟ್ ಶಾವಿಗೆ ಮತ್ತು ಇಡ್ಲಿ. ಈ ಹೋಟೆಲಲ್ಲಿ ತಿಂದ್ಬಿಟ್ಟು ನಾವು ನೆಕ್ಸ್ಟ್ ಹೋಗಿದ್ದೆ ಹರಿಹರೇಶ್ವರ ಟೆಂಪಲ್ಗೆ, ಹರಿಹರಕ್ಕೆ. ಅದು ಐತಿಹಾಸಿಕ ಪ್ಲೇಸ್ ಅಲ್ವಾ, ಅಪ್ಪು ನೋಡಿರಲಿಲ್ವಾ, ಹಾಗಾಗಿ ಅಲ್ಲಿ ಹೋಗಿ ಬಂದುಬಿಡೋಣ ಅಂತಂದು ನೆಕ್ಸ್ಟು ಹರಿಹರೇಶ್ವರ ಟೆಂಪಲಿಗೆ ಹೋಗಿ ಬರೋಣ ಬನ್ನಿ. ಸಾರಿ, ನಾವು ಅಲ್ಲಿಂದ ತಿಂಡಿ ತಿನ್ಕೊಂಡು ನಾವು ಇನ್ನೊಂದು ಟೆಂಪಲಿಗೆ ಹೋದ್ವಿ. ಅಲ್ಲೇ ಹತ್ರದಲ್ಲಿದ್ದಂಥ ಚೌಡಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕೋ ಗೊತ್ತಿಲ್ಲ, ಅಲ್ಲಿ ವಿಡಿಯೋ ಮಾಡ್ಕೊಳ್ಳೇ ಇಲ್ಲ, ನನಗೆ ಮರ್ತೋಗ್ಬಿಟ್ಟೆ. ಅಲ್ಲಿಂದ ನಾವು ಮತ್ತೆ ಆಟೋ ಮಾಡಿಕೊಂಡು ಬಸ್ ಸ್ಟಾಪಿಗೆ ಹೋಗಿ ಹರಿಹರ ಬಸ್ ಹತ್ಕೊಂಡು ಹರಿಹರಕ್ಕೆ ಹೋಗ್ತಾ ಇದ್ದೀವಿ. ಈ ಬಸ್ಸಲ್ಲಿ ಮುಂದ್ಗಡೆ ಒಂದು ಕ್ಯೂಟಾಗಿರೋ ಮಗು ಕುತ್ಕೊಂಡಿತ್ತು. ಆ ಮಗು ನಮ್ಮನ್ನು ನೋಡ್ತಾನೇ ಇತ್ತು. ಆ ಮಗು ಜೊತೆಗೆ ಟೈಮ್ ಪಾಸ್ ಮಾಡಿಕೊಂಡು ನಾವು ಹರಿಹರ ಟೆಂಪಲ್ ರೀಚ್ ಆಗೇ ಬಿಟ್ವಿ. ಮಸಾಲೆ ತುಂಬ ಆಗಿದೆ ಈಗ ನೋಡು, ಅಲ್ಗಾಡ್ತೈತಲ್ಲ, ಅಲ್ಲಿ ಮಾಡೋಣ ಬಿಡು ಹರಿಹರ ನೋಡಿ. ಇವತ್ತು ಇಲ್ಲೇ ಇಷ್ಟೊಂದೆಲ್ಲ ವಿಡಿಯೋ ಮಾಡಿದ್ರೆ ಹೀಟ್ ಆಗ್ತಾ ಇಲ್ಲ ನೋಡು. ಇಲ್ಲಿ ಇಷ್ಟೆಲ್ಲ ಮಾಡಿದ್ರೆ ಹೀಟ್ ಆಗ್ತಾ ಇಲ್ಲ. ನಾವು ವಿಜಯ್ ಅಂತಾನೆ
ದೊಡ್ಡ ಕಾಲೇಜಲ್ಲಿ ವರ್ಕ್ ಮಾಡಿದ್ದೀನಿ ನಾನು. ಅಲ್ಲಿ ತೋರಿಸ್ತೀವಿ. ಈ ಪರ್ಸರ್ ಅದ್ರೊಳಗೆ ಹಾಕೋ ಪರ್ಸು ಇದನ್ನು ಇಷ್ಟನ್ನು ಇಟ್ಕೊ ಅಗ್ರಾರ ಆಗುತ್ತೆ ನಮಗೆ. ಹಂಗೆ ಹೋಗಿ ಬರೋಣ. ಇಲ್ಲಿ ಸ್ಲಿಪ್ಪರಿಗೂ ದುಡ್ಡು ಕೊಡ್ಬೇಕೇನೋ. ಉಲ್ಟಾ ಅಲ್ಲ ಈ ಕಡೆ ನೋಡು. ನಾನು ಕೈಯಲ್ಲಿರೋದು ನೀನು ಮಾತಾಡೋಂಗಿಲ್ಲ. ಏನೇಳ ನೀನು ಮಾತಾಡೋಂಗಿಲ್ಲ, ನೀನು ಮಾತಾಡೋಂಗಿಲ್ಲ ಏನಾದರೂ. ನೀನು ಏನು ಮಾತಾಡೋಂಗಿಲ್ಲ, ಸುಮ್ಮನೆ ಇರು. ಹಂಗೆ ಕಲ್ಲಿನ ಎತ್ಕೊಳ್ಳಿ ಯಾಕೆ ಗಂಚಲಿನ ಗಂಚು ಏನಾದರೂ ಮತ್ತೆ ಸ್ವಲ್ಪ ಹಿಡ್ಕೊಂಡು ಹತ್ರ ಹೊಡಿಬೇಡ ಹಂಗೆ ತೋರಿಸಿ. ಆ ಕಡೆ ಹೋಗ್ಬಿಡೋಣ. ಸ್ವಲ್ಪ ಝೂಮಲ್ಲಿ ತೆಗ್ದಿದ್ದೀನಿ ನಾನು ಒಳಗಡೆ. ನನಗೆ ಹಿಂಗೆ ಅನ್ನೋಗೆ ತಕ್ಕೊಡಿ. ನೋಡಿ ನನಗೆ ಅದಕ್ಕೆ ಮಾಡು ನಾನು ಇಸ್ಕೊಂಡಿಲ್ಲ. ಅದಕ್ಕೆ ನಿಮ್ಮ ಮೊಬೈಲಿನ ಹತ್ರ ನೀನು ನಾನು ಮೊಬೈಲ್ ಎತ್ಕೊಂಡ್ರೆ ಏನಾದರೂ ಗೊರ ಅಂತೇನೆ ನೀನು ಏನೋ ಆಗಲ್ಲ. ಎತ್ತಾರು ಫೋಟೋಗಳು ತಗೊಳ್ಳೋಣ ಬಾ. ಹೋಗ್ಬಿಟ್ಟು ಇಲ್ಲೇ ತಗೊಳ್ಳೋಣ, ಚೆನ್ನಾಗಿದೆ. ಅಲ್ವಾ ಇಲ್ಲಾದ್ರೆ ಇಡು ಅದನ್ನ. ಮುಂದೆ ತಗೋಬೋದಲ್ಲ, ಇಲ್ಲಿ ಹಿಂದ್ಗಡೆ ತಗೊಳ್ಳೋದು. ಇಲ್ಲಿ ಚೆನ್ನಾಗಿದೆ.
ಕೂಡ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಇಲ್ಲಿ. ಇಲ್ಲೊಂದೊಂದು ಕಲ್ಲು ಕೂಡ ಒಂದೊಂದು ಇದು ಸ್ಟೋರಿ ಹೇಳುತ್ತೆ, ಗೊತ್ತಾ? ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಗಣೇಶ ಇದೆ. ಈ ಕಡೆ ಬಲ್ಲ ದೇವಸ್ಥಾನ ಶಿವಪ್ಪ. ನನ್ನಪ್ಪ ಮುಂದೆ ಪಕ್ಕ ತಗೊಳ್ತೀಯ? ಕೇಳ್ಕೊತೀಯ? ಕೇಳ್ಕೋಗು, ಕೇಳ್ಕೋಬೇಕು, ಹೋಗು, ಏನಾದರೂ ಕೇಳ್ಕೊ. ಆ ಕಡೆ ಕಿವಿಗೂ ಹೇಳು, ಶಿವಪ್ಪಂಗೆ ಹೇಳು ಅಂತ ಹೇಳು. ಈ ಕಾಣಿಸುತ್ತೆ, ದೂರ ಕಾಣಿಸುತ್ತೆ. ಇಲ್ಲ, ಜನ ಇದ್ದಾರೆ. ಇಲ್ಲೂ ಅಷ್ಟೇ ನಾವು ಬೆಳಗ್ಗೆ 9:30 10 ಗಂಟೆಗೆ ಬಂದಿರೋದ್ರಿಂದ ಅವತ್ತು ವಿಶೇಷ ಪೂಜೆ ಬೇರೆ ಮಾಡ್ತಾ ಇದ್ರು. ಅಲ್ಲಿನ ಪೂಜಾರಿ ಅವರ ಫ್ಯಾಮಿಲಿಯಿಂದ ಪೂಜೆ ಮಾಡಿಸ್ತಾ ಇದ್ರು. ಅವ್ರ ಅತ್ತಿಗೆ ಅಣ್ಣ ಏನೋ ಫಾರಿನಿಂದ ಬಂದಿದ್ರು ಅಥವಾ ಬೇರೆ ಊರಿಂದ ಬಂದಿದ್ರು. ಹಾಗಾಗಿ ವಿಶೇಷ ಪೂಜೆ ಆ ಪೂಜಾರಿ ಇದ್ರಲ್ವ ಅಲ್ಲಿ ಹರಿಹರೇಶ್ವರ ಟೆಂಪಲಲ್ಲಿ ದೊಡ್ಡ ಪೂಜಾರಿ ಅವರೇ ಅವ್ರ ಮನೆ ತಂದವರು ಪೂಜೆ ಮಾಡಿಸ್ತಾ ಇದ್ರು ಅವತ್ತು. ಅಲ್ಲೂ ಕೂಡ ಒಂದು ವಿಶೇಷವಾದ ಪೂಜೆ ಸಿಕ್ತು. ತುಂಬ ಲಕ್ಕಿ ಡೇ ಅಂತ ಹೇಳ್ಬೋದು. ತುಂಬ ಸಾರ್ಥಕ ಆಯಿತು ಹೋಗಿದ್ದಕ್ಕೂ ಕೂಡ. ನೆಮ್ಮದಿ ಅನ್ನಿಸ್ತು. ಎಷ್ಟೋ ಎಲ್ಲ ಪಾಪಗಳು ಕ್ಲಿಯರ್ ಆಯ್ತಪ್ಪ ಅನ್ನೋ ಥರ ಅಷ್ಟು ನೆಮ್ಮದಿ ಸಿಕ್ತು. ಅಲ್ಲಿಂದ ನಾವು ಮತ್ತೆ ನಮ್ಮೂರಿನ ಫೇಮಸ್ ಬೆಣ್ಣೆ ದೋಸೆ ತಿನ್ನೋದಕ್ಕೆ ಬಂದ್ವಿ. ದೋಸೆ ಎಲ್ಲ ತಿಂದಾದ್ಮೇಲೆ ನಾವು ಇನ್ನೊಂದು ಕಡೆ ಹೋಗ್ಬೇಕಾಗಿತ್ತು. ಎಲ್ಲಪ್ಪ ಅಂತ ಅಂದರೆ ನನ್ನ
ಬೆಸ್ಟ್ 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 ಫ್ರೆಂಡ್ನ ಮೀಟ್ ಮಾಡಬೇಕಾಗಿತ್ತು. ನಾನು ಬೆಳಗ್ಗೆನೇ ಕಾಲ್ ಮಾಡಿದ್ದೆ, ಹಿಂಗೆ ಊರಿಗೆ ಬಂದಿದ್ದೀನಿ ದೇವಸ್ಥಾನಕ್ಕೆ ಅಂತ. ಅವತ್ತು ಸಂಡೇ ಆಗಿರೋದ್ರಿಂದ ಅವ್ರ ಹಸ್ಬೆಂಡು ಕೂಡ ಮನೆಯಲ್ಲಿದ್ದರು. ಸರಿ ಆಯಿತು ಸೋನಿ, ನಾನು 2-3 ಗಂಟೆಗೆ ಫ್ರೀ ಮಾಡಿಕೊಂಡು ಬರ್ತೀವಿ, ಮೀಟ್ ಮಾಡ್ತೀನಿ ಅಂತ ಅವ್ರು ಆಲ್ರೆಡಿ ಹೇಳಿದರು. ಹಾಗಾಗಿ ನಾವು ಅಷ್ಟರೊಳಗಡೆ ಎಲ್ಲೆಲ್ಲಿ ಹೋಗ್ಬೇಕಾಗಿತ್ತು ಎಲ್ಲದನ್ನು ಮುಗಿಸ್ಕೊಂಡು ಅವ್ರ ಕಾಲ್ಗೆ ವೇಟ್ ಮಾಡ್ತಾ ಇದ್ದೆ. ಕೊನೆಗೂ ಬಂದರು, ರಿಲಯನ್ಸಲ್ಲಿ ಮೀಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು, ಬಿಕಾಸ್ 10 ತಿಂಗಳು ಆದಮೇಲೆ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಅಂತ ಅಂದರೆ ನನಗೆ ನೆನಪಾದಾಗೆಲ್ಲ ನಾನು ಅವ್ರ ಮನೆಗೆ ಹೋಗ್ತಿದ್ದೆ, ಅವಳು ನಮ್ಮ ಮನೆಗೆ ಬರ್ತಾಯಿದ್ಲು. ತುಂಬ ನಮ್ಮ ಫ್ರೆಂಡ್ಶಿಪ್ ಹೆಂಗಪ್ಪ ಅಂತ ಅಂದರೆ ಪ್ರತಿಯೊಂದು ಕಷ್ಟ ಸುಖದಲ್ಲಿ ನನ್ನ ಜೊತೆಗೆ ಇರೋವಂಥ ವ್ಯಕ್ತಿ ಅಂದರೆ ಏಕೈಕ ವ್ಯಕ್ತಿ ಅಂತ ಅಂದರೆ ಇವರು. ಇವತ್ತಿಗೂ ಕೂಡ ನಾವು ರೆಸ್ಪೆಕ್ಟ್ ಕೊಟ್ಟೇ ಮಾತಾಡ್ತೀವಿ. ಅವರಾದರೆ ನನಗೆ ಹೆಸರು ಕರೀತಾರೆ ಸೋನಿ ಅಂತ, ಬಟ್ ನಾನು ಇವತ್ತಿನವರೆಗೂ ಅವ್ರಿಗೆ ಸಿಂಗುಲರ್ ವರ್ಡಲ್ಲಿ ಕೂಡ ಮಾತಾಡಿಸಿಲ್ಲ. ಆಲ್ಮೋಸ್ಟ್ ನಮ್ಮದು ಹತ್ರ 10 ಇಯರ್ಸ್ ಫ್ರೆಂಡ್ಶಿಪ್. ಇವತ್ತಿನವರೆಗೂ ನಾನು ಅವ್ರಿಗೆ ಹೋಗಿ ಬಾರಿ ಅಂತ ಇವತ್ತಿಗೂ ಕರೆದಿಲ್ಲ. ಆ ಥರ ಪ್ಯೂರ್ ಫ್ರೆಂಡ್ಶಿಪ್ ನಮ್ಮದು. ಹಾಗೆ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ ಇವತ್ತಿನವರೆಗೂ. ಅವ್ರು ನನಗೆ ಹಿಂಗೆ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಇಟ್ಟಿಲ್ಲ. ನನ್ನಿಂದ ಅವ್ರು ಈ ರೀತಿಯೇ ಇರಬೇಕು ಅಂತಂದು ಅವ್ರು ನನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇದೇ ಥರ ನಮ್ಮದು 10 ಇಯರ್ಸಿಂದನೂ ಫ್ರೆಂಡ್ಶಿಪ್ ನಡ್ಕೊಂಬಂದಿದೆ. ಈ ರೀತಿ ಫ್ರೆಂಡ್ಸ್ ಇರ್ತಾರಲ್ಲ ನನಗೆ ಗೊತ್ತಿಲ್ಲ, ಬಟ್ ನಾವಂತರೂ ಇದ್ದೀವಿ. ಅವಳು ಮದುವೆ ಆದಮೇಲೆ ಸ್ವಲ್ಪ ಫೋನ್ ಕಾಲ್ಸ್ ಎಲ್ಲ ಕಡಿಮೆ ಆಯಿತು. ಫೋನ್ ಕಾಲ್ಸ್ ಕಡಿಮೆ ಆದಾಗ ಕೆಲವ್ರು ಹೇಳ್ತಾರೆ ಫ್ರೆಂಡ್ಶಿಪ್ ಇಷ್ಟೇ ಇವ್ರದ್ದು ಅಂತ. ಬಟ್ ಅವಳು ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ, ನಾನೇನು ಅನ್ನೋದನ್ನ ಅವಳು ಅರ್ಥ ಮಾಡ್ಕೊಂಡೆ. ನಾವು ಈಗಲೂ ಅಷ್ಟೇ, ನಾವು ದಿನ ಮಾತಾಡೋಲ್ಲ, ಫೋನ್ ಡೈಲಿ ಮಾತಾಡೋದಿಲ್ಲ, ಡೈಲಿ ಮೀಟ್ ಮಾಡೋದಿಲ್ಲ. ಬಟ್ ನಮ್ಮ ಫ್ರೆಂಡ್ಶಿಪ್ ಪ್ಯೂರ್ ಅಂದರೆ ಪ್ಯೂರ್ ಮಿಲ್ಕ್ ಇರುತ್ತಲ್ವ, ಅಷ್ಟು ಪ್ಯೂರ್ ಆಗಿದೆ ನಮ್ಮ ಫ್ರೆಂಡ್ಶಿಪ್ ಮಾತ್ರ. ನನ್ನ ತುಂಬ ಇಷ್ಟವಾದ ವ್ಯಕ್ತಿ ಅಂತ ಅಂದರೆ ಫ್ರೆಂಡ್ಸಲ್ಲಿ ಅದು ಝೈನಾ. ಥ್ಯಾಂಕ್ ಯು ಫಾರ್ ಆ್ಯಸ್ ಅ ಬೀಯಿಂಗ್ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್ ಝೈನಾ. ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಮೈ ಲೈಫ್. ಥ್ಯಾಂಕ್ಸ್ ಅ ಲಾಟ್. ನೋಡಿ, ಮಾತಾಡ್ತಾ ನಾವು ಆಲ್ರೆಡಿ ಹೋಗಿ ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿಬಿಟ್ಟು ಬಸ್ ಹತ್ಕೊಂಡು ದಾವಣಗೆರೆಯಿಂದ ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.